ಇಲ್ಲ ಲೇ ಪ್ರಕಾಶ ನಿನ್ ಕೈ ಟೀ ಕೊಟ್ಬಿಟ್ಟಿನಲ್ಲ ಏನ್ ಮಾಡ್ದೋ ಕೀ ಕೊಟ್ಟಿರಿ ಅಲ್ವಾ ಮಂಜೋರೆ ಸಾರಿ ಮರ್ತ್ಕೊಬಿಟ್ಟೆ. ಒಂದ್ಸಲಿ ಮರೀತಾರೆ ಎರಡ್ ಸಲಿ ಮರೀತಾರೆ. ನಾನ್ ಮೂರ್ ಸಲಿ ನಿಮ್ ಮನೆ ಹತ್ರ ಬಂದೋದ್ನಲ್ಲೋ. ಆಫೀಸ್ ಹತ್ರ ಹೋಗಿರ್ಬೇಕು ಹೋಗ್ ನೋಡಿ. ಇಲ್ಲ ಫ್ರೆಂಡ್ ಮನೆ ಹತ್ರ ಹೋಗಿರ್ಬೇಕು ಹೋಗ್ ನೋಡಿ. ಲೇಡೀಸ್ ಅದು ನನ್ನ ಹೆಂಡತಿ ಲೇಡೀಸ್ ಅಂತ ನಿನ್ ಬಾಯಿಂದ ಕೇಳ್ಬೇಕಾಯ್ತಾ ನಾನು? ಏನ್ರಿ ಇದು? ಅಣ್ಣ ಮಂಗಿ ಚಂದ ಎತ್ತೋರು ಬಂದಿದ್ರು, ಫಿನೈಲ್ ಮಾರೋರು ಬಂದಿದ್ರು, ನೀವೇ ಹೋಗಿ ಬಂದಿದ್ರಿ. ಅಣ್ಣ ಮುಂದ್ ಚಂದ ಎತ್ತೋನು ಫಿನೈಲ್ ಮಾರೋನು ಬೇರೆ ಯಾರು ಅಲ್ಲ ಕಣೆ, ನಾನೇ. ಹೊರಗಡೆ ನಡ್ತಿರೋ ಶೂಟಿಂಗೇ ಬೇರೆ, ಒಳಗಡೆ ನನ್ನ ಮಗ ತೋರಿಸಿರೋ ಪಿಕ್ಚರೇ ಬೇರೆ. ನನ್ನ ಮನೇಲಿ ಏನ್ರಿ ಪ್ರಕಾಶ್ ದಿಸ್ ಇಸ್ ಟೀ ಮಚ್. ನಿಮ್ ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ, ನನ್ ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಏಟಾಡ್ತೀರಾ? ನನ್ ತೊಡೆ ಮೇಲೆ ಮಲ್ಕೊಳ್ಳೆ ಅಂದ್ರೆ ಮೂಳೆ ಒತ್ತುತ್ತವೆ ಅಂತೀಯ? ಅವನ್ನೇ ತೊಡೆ ಮೇಲೆ ಮಲ್ಸ್ಕೊಂಡು ಏಟಾಡ್ತೀನ? ಕಳ್ಳಿ ನಡಿಯ ಮಳ್ಳಿ ನಡಿಯ ಕಿಟ್ಕ ನಡಿ. ಆಳ್ಬಾರ್ದಾಟನೆ ಬೇರೆ ಕೇಳಿ ನಿನ್ಗೆ ನಡಿ. ಲೇ ಕಿತ್ತು ನನ್ನ ಮಗನೇ, ನಿನ್ ಮಕ್ಕಳ ನಾಯಿನೇಕ ಹತ್ತು ಐಮೀನ್ರಿ ನನ್ನ ಮಗನೇ. ನೀವು ಕಂಡೋರೇನ್ರು ಅಂದ್ರೆ ಏನ್ ಅನ್ಕೊಬಿಟ್ಟಿದ್ಯೋ? ನಮ್ಮನೆ ಪಂಪ್ ಸೆಟ್ ಆಗ್ಬೇಕೇನೋ ನಿಮ್ ಜಮೀನ್ ನೀರಸ್ ಕಡೆಕೆಲೆ ಥೂ ಕಳ್ ನನ್ನ ಮಗನೇ. ಏನ್ ಹೊಡೆದ್ಬಿಡ್ತಾನೆ, ಎದುರ್ಕೊಂಡ್ಬಿಡ್ತೀನಿ ನಾನು, ಬಾಕ್ಲಾಕ್ಬಿಡ್ತೀನಿ. ಹೊಡಿಯಾಕ ಬಂದ್ಬಿಟ್ಟ, ಏನು ವರ್ಕೌಟ್ ಆಗ್ಲಿಲ್ಲಪ್ಪ. ಯಾರದ ಪ್ರಕಾಶ್ ಅವ್ರೆ ಬಂದೆ. ಯಾರು? ನಾನು ಹೆಂಡತಿ ಬಂದ ತಕ್ಷಣ ಈ ಕೀ ಕೊಡ್ತೀರಾ? ಒಂದ್ ಮಿಸ್ ಆದ್ರೇನು, ಒಂದ್ ಮಾಡಿದ್ರೆ ಒಂದೇ ಹಣ್ಬಿಡ್ತಾವ. ವಾ ಬಂದೆ. ಹೇಳಿ, ನಮ್ದಕ್ಕೆ ಯಜಮಾನ್ರು ನಿಮ್ದಕ್ಕೆ ಏನಾದ್ರು ಕೀ ಕೊಟ್ಟೋದ್ರಾ? ಇಲ್ವಲ್ಲ, ಕೊಟ್ಟಿಲ್ಲ. ಅಷ್ಟೊತ್ತುವರೆಗೆ ನಿಮ್ಮ ಮನೆಯೊಳಗೆ ನಾವು ಇರಬಹುದಾ? ನೀವು ನಮ್ಮನೆ ಒಳಗೆ ಏನಿದೆ ಪ್ರಕಾಶ್ ಅವ್ರಿ, ನಿಮ್ದಕ್ಕೆ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ನಮ್ದಕ್ಕೆ ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ, ಇಬ್ರು ಮನ್ಸಲ್ಲೂ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದ್ಮೇಲೆ ಬರ್ಬೋದಲ್ವಾ? ಬನ್ನಿ ರಾಜಣ್ಣ. ಇನ್ ಮುಂದೆ ಯಾವುದೇ ಮನೆ ಕೀನ ತಗೊಳ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಈ ಬಾಗ್ಲು ತೊಟ್ಟರು ಯಾರಪ್ಪ? ಅಯ್ಯೋ ಪ್ರಕಾಶ್ ಅವ್ರೆ, ಯಾರು? ಅಲ್ಲ ಒಂಚೂರು ನಮ್ಮ ಮನೆ ಕೀ ತಗೊಂತೀರಾ? ನಮ್ಮ ಮನೇಲಿ ಯಾರು ಇಲ್ಲ. ಎಲ್ರಿಗೂ ಒಂದ್ ವಿಶೇಷ ಸುದ್ದಿ ಹೇಳ್ಬೇಕು. ಗಂಡ್ಮಕ್ಳು ಚಪ್ಪಾಳೆ ಹೊಡೆದ್ರೆ ಶುಗರ್ ಕಾಯಿಲೆ ಬರಲ್ವಂತೆ, ಇದ್ರೂ ಹೊಟ್ಟೋಗತ್ತಂತೆ. ಹೊಡಿರಿ ಚಪ್ಪಾಳೆ. ಸಾಕು ಹೆಣ್ಮಕ್ಳು ಚಪ್ಪಾಳೆ ಹೊಡೆದ್ರೆ ಕೂದಲು ಉದ್ದ ಬೆಳೆಯುತ್ತಂತೆ, ಇದಕ್ಕೆ ಹೊಡಿರಿ ಚಪ್ಪಾಳೆ. ರಕ್ಷಿತಾ ಮ್ಯಾಮ್, ನಿಮ್ಗೆ ಈ ಹುಡುಗರ ಸೈಕಾಲಜಿ ಬಗ್ಗೆ ಕೆಲವೊಂದು ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹೆಂಗ್ ಗೊತ್ತಾ, ಈ ಲವ್ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಹುಡುಗರು ನಮ್ಮಿಂದೆ ನಾಯಿ ತರ ಅಲಿತಾ ಇರ್ತಾರೆ. ಅದೇ ಅಕಸ್ಮಾತ್ ನಾವೇನಾದ್ರೂ ಅಪ್ಪಿ ತಪ್ಪಿ ಎಸ್ ಅಂದ್ಬಿಟ್ರೆ ನಮ್ಮನ್ನೇ ನಾಯಿ ತರ ಅಲಿಸ್ತಾರೆ ಗೊತ್ತಾ. ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಮುದ್ದೆಗೆ 2 ಕೋಡ್ ಕೊಟ್ಟಂಗೆ ಬಡ್ಡಿ ಮಗ. 10 ಗಂಟೆಗೆ ಕಾಫಿ ಶಾಪಿಗೆ ಬರ್ತೀನಿ ಅಂತ ಹೇಳ್ದ, ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ. ಹಾಳಾದವ್ನು ಫೋನ್ ಮಾಡ್ತಿದ್ದೀನಿ, ಫೋನ್ ಪಿಕ್ ಮಾಡಲ್ಲ ಅಂತಾನೆ. ಥೂ, ಟೈಮ್ ಸೆನ್ಸೇ ಇಲ್ಲ. ಹೇಗೆ ನಾ ಹಾಡಲಿ
ನನ್ನ ಹೆಸರು ಸಂಜು ಮುರುಗೋಡ್ ಅಂತ UKPK. ಮೈ ನೇಮ್ ಇಸ್ ಮ್ಯಾಟ್ರಿಗೆ ಬಾ. ಮ್ಯಾಟ್ರ್ ಇಷ್ಟೇ, ಐ ಲವ್ ಯು. ನಿನ್ನ ಲವ್ ಯು ಮಾಡಬೇಕು. ನಾನು ನಿನ್ನನ್ನ ನನ್ನೆ ಲವ್ ಮಾಡ್ಬೇಕು. ಹಾ ನನ್ನ ಮಗನೇ ಚೇರ್ ಮೇಲೆ ನಿಂತ್ಕೊಂಡ್ರೆ ನನ್ನ ಹೈಟಿಗೆ ಬರಲ್ಲ ನೀನು. ನಿನ್ನನ್ನ ನಾನು ಲವ್ ಮಾಡ್ಬೇಕು. ಎಷ್ಟು ವಯಸ್ಸು ನಿಂಗೆ? T20. T20 ಕ್ರಿಕೆಟ್ ಮ್ಯಾಚಾ? ಅಲ್ಲ I20. ಓ ಮೊಬೈಲ್ ಮಾಡ್ಲು. 20. ಓ ರಜನಿ ಸರ್ ಫಿಲಮ್. ಮುಚ್ಚ ಬಾಯ್, ಮಾತು ಮುಚ್ಚ. ನಾನು ಏಜ್ 20 ಅಂದೆ. 20 ವರ್ಷನಾ? ಹಾ. ನೀನ್ ಸಿಕ್ಕಾಪಡೆ ಚಿಕ್ಕವನ್ ಕಣ, ನಿನ್ನ ಲವ್ ಮಾಡಕ್ ಆಗಲ್ಲ. ನನ್ ಮಾಡಕ ನಿನ್ನ ಕಾಲು ಮುಗಿತನಕ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡನಕ. ಲವ್ ಅಕ್ಕ ಅಂತ್ಯಾ, ಲವ್ ಮಾಡು ಅಂತ್ಯಾ, ಏನು ನಿನ್ ಗೋಳು? ನಾನು ಲವ್ ಮಾಡ್ಬಿಟ್ಟು ನಾನು ಮಾಡಕ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡನಕ. ಅಕ್ಕ 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 ನಿನ್ನ ಕಾಲು ಮುಗಿತನಕ. ತುಂಟ ತಾಟಗಿಯೇ ಒಂಟಿ ಸೂಪಡಗಿಯೇ ಪ್ರೀತಿ ಪಾತಗಿಯೇ ತುಂಬ ಸಾಕು ಸತಿಯೇ. ಅಮ್ಮ ಇವನ್ಯಾರು? ನಿನ್ ತಮ್ಮನ? ಅಲ್ಲ ನಿನ್ ತಮ್ಮ ನನ್ನ ಲವ್ ಮಾಡ್ತಿದ್ದಾನಂತ. ನಿನ್ ಲವ್ ಮಾಡ್ತಾ ಇದಾರೆ? ಓಕೆ ಕ್ಯಾರಿ ಆನ್. ನನ್ ಮಗನೇ ಲೇ. ನೋಡ್ತೇನೋ ಹೆಂಗ್ ತೊಡೆ ತಟ್ಕತಾಳೆ ಅಂತ. ನೀನೇನಾದ್ರೂ ಕೈಗೆ ಸಿಕ್ಬಿಟ್ರೆ ಜೋಳದ ರೊಟ್ಟೆ ತರ ತಟ್ಟಿ ನುಂಗ್ ಬಿಡ್ತಾಳೆ. ಆಲ್ ದ ಬೆಸ್ಟ್ ಬ್ರೋ. Hey. ಅಕ್ಕ ನಿನ್ನ ಶೂ ಸೂಪರ್ ಅಕ್ಕ. ಐ ಲವ್ ಯು ಅಕ್ಕ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್. ಏಯ್ ನೀನೇನು ಅವನಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಅಮ್ಮು ಅವನು ನಿನ್ನ ಸೂ ಬಗ್ಗೆ ಕಂಪ್ಲೇಂಟ್ ಕೊಡ್ನಲ್ಲ ಅದಕ್ಕೆ. ನಾನು ಶೂ ಹಾಕಿದ್ದೀನೋ ಚಪ್ಪಲಿ ಹಾಕಿದ್ದೀನೋ ಅನ್ನೋದು ಗೊತ್ತಿಲ್ಲನೋ ನಿನಗೆ? ಹೋಗುವಾಗ ಇಟ್ಬಿಟ್ಟು ಒಂದಲ್ಲಪ್ಪ ಬಗಣಿಗೂಟ. ಅದು ಅಮ್ಮು Shut up. ಆ ಹುಡುಗ ಇದ್ನಲ್ಲ ಅದಕ್ಕೆ Shut up. ಸರಿಯಾಗಿ ಅಬ್ಸರ್ವ್ ಮಾಡಕ್ ಆಗ್ಲಿಲ್ಲ ಅಮ್ಮು. ಮುಂಚೆ ಎಲ್ಲ ನಾನು ಯಾವ ನೇಲ್ ಪಾಲಿಶ್ ಹಾಕೋತಿದ್ದೀನಿ, ನಾನು ಯಾವ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ, ನಾನು ಯಾವ ಕಲರ್ ಡ್ರೆಸ್ ಹಾಕಿದ್ದೀನಿ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಇವಾಗ ನಿನಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ ಅಲ್ವಾ? ಅಮ್ಮು ನನ್ನ ಮಾತು ಕೇಳು, ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಮಾತಾಡಿಸ್ಬೇಡ ಅಮ್ಮು ಮಾತಾಡಿಸ್ಬೇಡ ಅನ್ನಲ್ಲ. ಸರಿ ಬಿಡ. ಲೋ ಸಮಾಧಾನನೂ ಮಾಡಲ್ವೇನೋ? ಹೋಗ್ಲಿ ಲೇಟಾಗಿ ಬಂದಿದ್ದಕ್ಕೆ ಒಂದ್ ಸಾರಿನೂ ಕೇಳಲ್ವೇನೋ? ನೀನು ಈ ರೀತಿ ಕೇಳುತ್ತಿರುವ ಕಾರಣದಿಂದಾಗಿ ನಾನು ಈ ರೀತಿಯಾಗಿ ಹೇಳಬೇಕಾಗುತ್ತದೆ. ಯಾವ ರೀತಿ? ಸಾರಿ ಅಮ್ಮು. ಒಂದ್ಸರಿ ಕೇಳ್ಬಿಟ್ರೆ ಸಾಕಾ? ಸಾರಿ ಸಾರಿ ಕ್ಯಾನ್ಸಲ್ ಬರ್ತೀನಿ ಸಾರಿ ಹೇಳಿದ್ದು ಸಾರಿ ಎಲ್ಲರ ಹಾಗೆ ನಾನು ಖಾಲಿ ಕೋಲಿ ತೋರ ಅಲ್ವೇ ಅಲ್ಲ ನೀ. ಸಾರಿ 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 ಸಾರಿ. ಅಮ್ಮು ಎಷ್ಟು ಸಲ ಸಾರಿ 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 ಅಂತ ಬಡ್ಕೊಂಡ್ರು ನಿನಗೆ ಕರುಣೆ ಬರ್ಲಿಲ್ವೇನೆ? ಫು, ಹುಡುಗಿರ್ ಸಾವಾಸನೆ ಇಷ್ಟಪ್ಪ. ಅಲ್ಲ ಎಷ್ಟು ಸಲ ಸಾರಿ ಕೇಳಿದ್ರು ಅಷ್ಟೇ ತಾನೆ? ಅಲ್ಲ ಸತ್ತಿರೋ ಲಾರಿ ಮೇಲೆ ಎಷ್ಟು ಸಲ ನಾಯಿ ಹೋದ್ರು ಅಷ್ಟೇ ತಾನೆ? ಸಾರಿ ಸಾರಿ ಉಲ್ಟಾ ಹೇಳ್ಬಿಟ್ಟೆ. ಸತ್ತಿರೋ ನಾಯಿ ಮೇಲೆ ಎಷ್ಟು ಸಲ ಲಾರಿ ಹೋದ್ರು ಅಷ್ಟೇ ತಾನೆ? ಈ ಹುಡುಗಿರಂದ್ರೆ ಪ್ರಾಬ್ಲಮ್. ಲೇ ಹುಡುಗಿರು ಪ್ರಾಬ್ಲಮ್ ಅಂದ್ಮೇಲೆ ಯಾಕೋ ಹುಡುಗಿರ್ನ ಲವ್ ಮಾಡ್ದೆ? ಯಾವ್ದಾರ ದರ್ಬೇಸಿ ಲವ್ ಮಾಡ್ಬೇಕಾಗಿತ್ತು. ಮುಚ್ಚ ಬಾಯಿ. ನಾನು ಆಗ್ಲೇ ಹೇಳಿಲ್ವ ರಕ್ಷಿತಾ ಮ್ಯಾಮ್, ಈ ಹುಡುಗರ ಸೈಕಾಲಜಿನೇ ಇಷ್ಟು ಅಂತ. ಲವ್ ಮಾಡುವ ಹೊಸ್ತ್ರಲ್ಲಿ ನಿಂತರ ಯಾರು ಇಲ್ಲ ಕಣೆ ಅಂತಿದ್ದ. ಈಗ ಲವ್ ಹಳೇದಾಗೋಯ್ತಲ್ಲ, ನಿಂತರ ಯಾರು ಇಲ್ಲ ಕಣೆ ಅಂತ ಹೇಳ್ತಾನೆ. ಶಾಟ. ರಕ್ಷಿತಾ ಮ್ಯಾಮ್, ಈ ಮೂತಿನ ನೋಡಿ ಡೀಸೆಂಟು ಅಂತ ಅನ್ಕೋಬೇಡಿ. ಥಿಯೇಟ್ರಲ್ಲಿ ತೋರಿಸೋ ಇಂಟಿಮೇಷನ್ ಹೊರಗಡೆ ಇರೋದಿಲ್ಲ. ಕಟ್ಲಲ್ಲಿ ಪಾಪ್ಕಾರ್ನ್ ಚೆಲ್ಬಿಡೋದು, ಆಮೇಲೆ ಎಲ್ಲಿ ಅಂತ ಹುಡುಕಾಡೋದು. ಇವ್ನು ಮಾತ್ರ ಎಷ್ಟು ಜನ ಹುಡುಗಿರ ಹತ್ರ ಬೇಕಾದ್ರೂ ಮಾತಾಡ್ಬೋದು. ನಾನೇನಾದ್ರೂ ಕೇಳಿದ್ರೆ ನಾನು ರಸಿಕಾ ಕಣೆ ಅಂತಾರೆ. ಆದ್ರೆ ನಾನು ಮಾತ್ರ ಯಾವ ಸ್ಮಾರ್ಟ್ ಆಗಿರೋ ಹುಡುಗನು ನೋಡಿ ಹಾಯ್ ಹಲೋ ಆನಂದ ಅಂತ ಹೇಳಂಗಿಲ್ಲ. ನಾವೇನಾದ್ರೂ ಹಂಗ್ ಹೇಳ್ಬಿಟ್ರೆ ಮಗ ಈ ಹುಡುಗಿ ಚಂದ ಕಣೋ ಅಂದ್ಬಿಡ್ತಾರೆ. ಅಮ್ಮು ನೀನು ಈ ರೀತಿ ಮಾತನಾಡುತ್ತಿರುವ ಕಾರಣವಾಗಿ ನಾನು ಆ ರೀತಿಯಾಗಿ ಹೇಳಬೇಕಾಗುತ್ತದೆ. ಯಾವ ರೀತಿ? ಅಮ್ಮು ಹುಡುಗರು ಒಂಥರ ಹೊಗೆ ತಂಕಣೆ ಊರೆಲ್ಲ ತಿರುಗ್ತಾ ಇರ್ತಾರೆ. ಆದ್ರೆ ಹುಡುಗಿರು ಬೆಂಕಿ ಬೆಂಕಿ ಇದ್ದಂಗೆ ಒಳಗಡೆನೆ ಇರಬೇಕು. ಇಟ್ ಮೀನ್ಸ್ ದೀಪದಲ್ಲಿರ್ಬೇಕು. ಕರೆಕ್ಟ್ ಮಗನೇ. ಅದಕ್ಕೆ ನೀವು ಹುಡುಗರು ಯಾವಾಗ್ಲೂ ಹೊಗೆ ಹಾಕಿಸ್ಕೊತಿರ್ತಾರೆ. ಏನಂತೀರಾ ಮೇಡಮ್? ಇವಳು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕಲ್ಲ. ಹಾ ಇವಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ, ಅದನ್ನ ಕೊಟ್ಬಿಟ್ಟು ಸಮಾಧಾನ ಮಾಡೋಣ. ಅಮ್ಮು ನಿಂಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ? ಇಷ್ಟ ಕಣ. ನಿನಗೆ ಇಷ್ಟವಾಗಿರೋ ಚಾಕ್ಲೇಟ್ ಅಂದ್ರೆ ಕೊಡ್ಲಾ?